ಬೇಡ. ಅಯ್ಯೋ ಅದು ಹೋಯ್ತಾ? ಡ್ರಾಪ್ ಮಾಡ್ಲಾ? ತೂ ಇವನೊಬ್ಬ ಮೂದೇವಿ. ಲಿಫ್ಟ್ ಬೇಕಾ? कहाँ जाने का? बहुत तक छोड़ता आओ. ನಕ್ಕೋ ನಕ್ಕೋ. ಅಬ್ಬಾ ಬಸ್ ಬಂತು. ಛೇ ಇದು ಬರ್ಲಿಲ್ವಲ್ಲ. ಮನೆಗೆ ಬಿಡ್ಲಾ? ಬೇಡ. ಸ್ಟಾಪ್ ಸ್ಟಾಪ್. ಮನೆವರೆಗೂ ಡ್ರಾಪ್ ಕೊಡ್ತೀರಾ? ಬಾ ತಂಗಿ. ರಸ್ತೆಯಲ್ಲಿ ಅಷ್ಟೊಂದು ಗಾಡಿ ಓಡಾಡಬೇಕಾದ್ರೆ ನನ್ನ ಹತ್ರ ಯಾಕೆ ಲಿಫ್ಟ್ ಕೇಳಿದೆ? ಅಣ್ಣ ನಾನು ಬರುವಾಗ ಬರುವಷ್ಟರಲ್ಲಿ ಬಸ್ ಮಿಸ್ ಆಯ್ತು. ಅಣ್ಣ ನೀನ್ ಬರುವಾಗ ನಿನ್ ಬೈಕ್ ಮುಂದೆ ಓಂ ಶ್ರೀ ಬಸವ ಅಂತ ಬರ್ದಿದ್ದನ್ನ ನೋಡ್ದೆ. ಈ ಜಗತ್ತಿನಲ್ಲಿ ಯಾವ ಧರ್ಮದ ಹೆಣ್ಣಿಗೆ ಆಗಲಿ ಶ್ರೀ ಬಸವಣ್ಣನಂತಹ ಮಾನವತಾವಾದಿಗಳ ಶ್ರೀ ರಕ್ಷಣೆ ಇದ್ದೇ ಇರುತ್ತದೆ. ನೀವು ನನ್ನ ನಂಬಿಕೆನ ಸುಳ್ಳು ಮಾಡ್ಲಿಲ್ಲ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ತಂಗಿ, ನಾನು ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹಾ ಅಪ್ಪ, ಇವರು ಆಕಾಶ್ ಭಯ್ಯ ಅಂತ ನನ್ನ ಬಸ್ ಸ್ಟಾಪ್ ಇಂದ ಮನೆವರೆಗೂ ಡ್ರಾಪ್ ಮಾಡಿದ್ರು. ನಮಸ್ಕಾರಪ್ಪ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ಹಿಂಗ್ ಬಂದು ಹಂಗೆ ಹೋಗ್ತಿದ್ದಿಲ್ಲಪ್ಪ. ಪಾಪ ಊಟ ಮಾಡ್ಕೊಂಡೋಗಿಂತೆ. ಏನು ಬೇಡ ಅಂಕಲ್, ಈಗ ತಾನೇ ಮಾಡ್ಕೊಂಡು ಬಂದೆ. ಹೋಗ್ಲಿ, ಚಾನಾದ್ರೂ ಕುಡಿ ಪಾಪ. ಸರಿ ಅಂಕಲ್. ಶಬಾನಾ, क्या जी? तो चा लेके आओ. ठीक है जी. ಬೇಟಾ, ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ? ಅಂಕಲ್, ಇಲ್ಲೇ ಕೇಸರ್ ಮಾರ್ಬಲ್ ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ ಅಂಕಲ್, ಈ ಜಾತಿ ಧರ್ಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದನ್ನೆಲ್ಲ ಯಾಕೆ ಹೇಳ್ತೀಯ ಬೇಟಾ? ಎಲ್ಲ ಅವ್ರ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾರೆ. ಇರೋದು ಮಾನವ ಧರ್ಮ ಒಂದೇ. ಒಂದು ಗಂಡು ಒಂದು ಹೆಣ್ಣು, ಎರಡೇ ಜಾತಿ. ಹೌದು ಅಂಕಲ್, ನೀವು ಹೇಳೋದು ನಿಜ. ನಾನು ಕುರಾನ್ ಓದ್ತೀನಿ, ಭಗವದ್ಗೀತೆನೂ ಓದ್ತೀನಿ, ರಂಜಾನು ಮಾಡ್ತೀನಿ, ದೀಪಾವಳಿನೂ ಮಾಡ್ತೀನಿ. ರಹೀಮನು ಒಂದೇ, ರಾಮನು ಒಂದೇ, ಅಲ್ಲಾನು ಒಂದೇ, ಅಲ್ಲಮ್ಮ ಪ್ರಭುನೂ ಒಂದೇ. ನನ್ನ ಪ್ರಕಾರ ಸಬ್ಕಾ ಮಾಲಿಕ್ ಏಕೆ. ಎಲ್ಲರೂ ನಿಮ್ಮ ಥರನೇ ಜೀವನದಲ್ಲಿ ಭಾವಿಸಿದರೆ ಜಾತಿ ಧರ್ಮ ಭೇದ ಭಾವನೆ ಅನ್ನೋದೇ ಇರಲ್ಲ. ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬಾಳ್ಬೋದು ಅಲ್ವಾ ಅಂಕಲ್? ಬಹುತ್ ಅಚ್ಚಾ ಹೈ ಬೇಟಾ, ಹಮಾರಾ ಆತ್ಮ ಕ್ಯಾ ಹೈ. ಸರಿ ಅಂಕಲ್, ನಾನೇನು ಬರ್ತೀನಿ, ಆಯ್ತು, ಟೈಮ್ ಆಯ್ತು ಆಯ್ತು.